ಇವ್ರಂತೂ ಯಾವಾಗ್ಲೂ ಹೆಂಡ ಕುಡಿದಿರೋ ಕೋತಿ ಥರನೇ ಆಡ್ತಾರಪ್ಪ. ಇದೇನ್ ಪೂಜಾ, ಏನ್ ಬರಿತಾ ಕೂತಿದ್ಯಾ? ನಂಜನಗೂಡ್ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ನೆಲದ ಮೇಲೆ ಊಟ ಮಾಡ್ದೇನಿಂದ ಹರ್ಸ್ಕೊಂಡಿದ್ದೆ. ಈ ತರ ಎಷ್ಟೊಂದು ಹರಕೆಗಳನ್ನ ಬರೀತಿದ್ದೀನಿ ಕಣೋ. ಮಲೆ ಮಹದೇಶ್ವರ ದೇವಸ್ಥಾನದಲ್ಲಿ ಉರುಳು ಸೇವೆ, ಆಮೇಲೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಬಾಗ್ನ, ಮನೆ ಹತ್ರ ಇದೆಯಲ್ಲ ಗಣೇಶ, ಆ ಗಣೇಶನ ದೇವಸ್ಥಾನಕ್ಕೆ ಬೆಣ್ಣೆ ಅಲಂಕಾರ, ಆಮೇಲೆ ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಒಂದಿನ ಪ್ರಸಾದ ಸೇವೆ, ಇನ್ನು ನಿಮಿಷಾಮ ದೇವಸ್ಥಾನದಲ್ಲಿ ದಿನ ಪೂರ್ತಿ ಉಪವಾಸ ಇರ್ತೀನಿ ಅಂತ ಹರಕೆ ಹೊತ್ಕೊಂಡಿದೀನಿ. ಹೋಲ್ಡ್ ಆನ್. ಅಲ್ಲ, ಯಾವ ಗ್ಯಾಪಲ್ಲಿ ಇಷ್ಟೊಂದು ಹರಕೆ ಎಲ್ಲ ಹೊತ್ಕೊಂಡೆ? ಅಶ್ವಿನ್, ಕೃಷ್ಣ ಪಾರ್ಕ್ ಅಲ್ಲಿ ಒಂದೆರಡು ಕ್ಷಣ ಕಾಣಿಸ್ತೇ ಹೋದ್ನಲ್ಲ, ಅವಾಗ ನಂಗೆ ಎಷ್ಟು ಭಯ ಆಗಿದ್ ಗೊತ್ತಾ. ನಿಂತ ಜಾಗದಲ್ಲಿ ಅದೆಷ್ಟು ದೇವ್ರಿಗೆ ಹರಕೆ ಹೊತ್ಕೊಂಡೋ ನನಗೆ ನೆನಪಿಲ್ಲ. ಅದಕ್ಕೆ ಮರ್ತೋದ್ರೆ ಕಷ್ಟ. ಆಮೇಲೆ ಹರಕೆ ತೀರಿಸದೆ ಹೋದ್ರೆ ಇನ್ನೂ ಪ್ರಾಬ್ಲಮ್ ಆಗ್ಬಿಡತ್ತಲ್ಲ, ಅದಕ್ಕೆ ಎಲ್ಲ ಬರಿತಾ ಇದೀನಿ. ಅಲ್ವಾ, ಒಂದ್ ಪಾರ್ಕಲ್ಲಿ ಕಳೆದೋದಾಗಂತೂ ನನಗ್ ಜೀವನೇ ಹೋದಂಗಾಯ್ತು. ಪೂಜಾ, ಮಕ್ಳು ನೋಡ್ಕೊಳ್ಳೋದು ತುಂಬಾನೇ ಕಷ್ಟ ಬಿಡು. ಕಷ್ಟದ ಮಾತ್ ಬಿಡೋ. ಅಕಸ್ಮಾತ್ ಕೃಷ್ಣ ಸಿಗದೆ ಹೋಗಿದ್ರೆ ಅಕ್ಕ ಏನಾಗ್ತಿದ್ಲು ಯೋಚನೆ ಮಾಡು. ಪಾಪ ಇಷ್ಟ ದಿನ ಮಗುಗೋಸ್ಕರ ಒದ್ದಾಡ್ಬಿಟ್ಟಿದ್ದಾರೆ, ಮತ್ತೆ ನಾವೇ ಅವ್ರಿಗೆ ನೋವು ಕೊಟ್ಟಾಗಿರೋದು. ಹೋಗ್ಲಿ ಬಿಡು, ಆ ಥರ ಎಲ್ಲ ಏನಾಗ್ಲಿಲ್ವಲ್ಲ, ಕೃಷ್ಣ ಸಿಕ್ಕದ್ನಲ್ಲ, ಅದೊಂದೇ ಸಮಾಧಾನ ಕಣೋ. ಅದ್ ಬಿಡು, ಕೃಷ್ಣ ಪಾರ್ಕಲ್ಲಿ ಕಳೆದೋಗಿರೋ ವಿಚಾರನ ಅದಕ್ಕೆ ಹತ್ರ ಹೇಳ್ತೀಯ ನೀನು? ಅಯ್ಯೋ ಕಿಲಪ್ಪ, ಯಾವ ಬಾಯಿಂದ ಹೇಳೋ ಅದನ್ನ. ಅಕ್ಕ ನಮ್ ಜೊತೆ ಮಗುನ ಆಟಾಡಕ್ ಕಳ್ಸಿದ್ದೇ ಹೆಚ್ಚು, ಅಂಥದ್ರಲ್ಲಿ ಅವ್ನು ನಮ್ಮಿಂದ ತಪ್ಪಿಸ್ಕೊಂಡಂತ ಗೊತ್ತಾಗ್ಬಿಟ್ರೆ ಅವ್ರು ಮತ್ತೆ ನಂಬಿ ನಮ್ ಜೊತೆ ಕಳಿಸ್ತಾರಾ? ನೀನು ಯಾರ ಹತ್ರನೂ ಹೇಳಕ್ ಹೋಗ್ಬೇಡ, ನಾನು ಯಾರ ಹತ್ರನೂ ಹೇಳಲ್ಲ. ಸುಮ್ನೆ ಗಾಬರಿ ಆಗ್ತಾರೆ, ಆಮೇಲೆ ಗೊತ್ತಾದ್ರೆ ನಮ್ಗೆ ಚೆನ್ನಾಗಿ ಹೋಗಿತಾರೆ ಅಷ್ಟೇ. ಹೋಗಿದ್ದೇನೆ, ಇನ್ನೇನ್ ಪೂಜಾ. ಕೃಷ್ಣಂಗೆ ಇದೊಂಥರ ಪುನರ್ಜನ್ಮದ ಥರ. ಅರ್ಜುನಣ್ಣ, ಕರ್ಣ ಅವನನ್ನ ಕರ್ಕೊಂಡ್ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ? ಅಂಥದ್ರಲ್ಲಿ ಮಗು ತಪ್ಪಿಸ್ಕೊಂಡ್ರೆ ಅವ್ರು ಸುಮ್ಮನೆ ಇರ್ತಾರ ಹೇಳು? ಅದೆಲ್ಲ ಬಿಡು, ಅವನ್ ತಪ್ಪಿಸ್ಕೊಂಡ್ರೆ ನಮ್ಮಿಬ್ರ ಕೈಲ ನೋವನ್ನ ತಡ್ಕೊಳಕ್ಕಾಗುತ್ತಾ? ನೆನ್ಪಿಸ್ಬೇಡ ಕಣೋ, ಅದ್ ನೆನ್ಸ್ಕೊಂಡ್ರೆ ನಂಗೆ ಭಯ ಆಗುತ್ತೆ. ನೋಡು, ಇನ್ ಮುಂದೆ ನಾವು ಅವನ್ನ ಪಾರ್ಕಿಗೆ ಕರ್ಕೊಂಡು ಹೋದಾಗ ಒಂದು ಕ್ಷಣನೂ ಅವನ್ನ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ಸರಿ. ಅವನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು, ಓಕೆನಾ? ಸರಿ. ಈ ವಿಚಾರನ ಯಾರಿಗೂ ಹೇಳದ್ ಬೇಡ, ಆಮೇಲೆ ಅಕ್ಕ ನಮ್ ಜೊತೆ ಅವನ್ನ ಎಲ್ಲೂ ಕಳ್ಸಲ್ಲ. ನನ್ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ನಾನ್ ಯಾಕೆ ಹೇಳಿ? ಹೇಳಲ್ಲ ಬಿಡು. ಅಲ್ಲ, ನೀನ್ ಯಾಕೆ ಇಷ್ಟೊಂದು ಎದುರ್ಕೋತಿದ್ಯಾ? ಹಾಗಲ್ಲ ಕಣೋ, ನನ್ ಮಗುನಂತೂ ನಾನು ಕಳ್ಕೊಂಡೆ. ಕೃಷ್ಣನ ನನ್ ಮಗು ಅಂತ ನಾನು ನೋಡ್ತಾ ಇದ್ದೀನಿ. ಅವನು ಏನಾದ್ರೂ ನನ್ನಿಂದ ದೂರ ಆಗ್ಬಿಟ್ರೆ ಅಂತ ಭಯ ಅಷ್ಟೆ. ಕೃಷ್ಣ, ಇಲ್ಲಿ ಯಾಕೋ ಕೂತಿದ್ಯಾ? ಬೆಡ್ ಮೇಲೆಲ್ಲೋ ಜಾಗನೇ ಸಿಗ್ಲಿಲ್ವೇನೋ ನಿನ್ಗೆ? ಅಲ್ಲ, ಕೈಗೋ ಕಾಲ್ಗೋ ಏಟಾಗಿದ್ರೆ ಏನ್ ಕತೆ? ಇಲ್ಲೆಲ್ಲ ಕೂತ್ಕೊಳ್ಬಾರ್ದು, ಆಯ್ತಾ? ಕೃಷ್ಣ, ಯಾಕೋ ಕೃಷ್ಣ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ನಿನಗೆ ಚಾಕ್ಲೇಟ್ ಕೊಡಿಸ್ಲಾ? ಕೃಷ್ಣ, ಈ ದೊಡ್ಡಪ್ಪನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ಬಾ ಇಲ್ಲಿ. ಏಯ್ ಕೃಷ್ಣ, ಏನ್ ಮಾಡ್ತಿದ್ಯಾ? ಆಯ್ತು ಆಯ್ತು, ಇಳಿ ಇಳಿ. ಓಕೆ.
ಇವನ್ ಯಾಕೆ ಹೀಗಾಡ್ತಿದ್ದಾನೆ? ಏನಾದರೂ ನೋಡಿ ಹೆದರ್ಕೊಂಡಿದ್ದಾನ? ಮೊಬೈಲ್ ಕೊಡಬೇಡಿ ಅಂದ್ರು ಅಶ್ವಿನ್ ಪೂಜಾ ಕೇಳಲ್ಲ. ಯಾವ್ದಾದ್ರು ದೆವ್ವದ ರೀಲ್ಸ್ ನೋಡಿ ಭಯ ಪಟ್ಕೊಂಡೋ ಏನೋ. ಕೃಷ್ಣ, ಏನಾದ್ರೂ ನೋಡಿ ಹೆದರ್ಕೊಂಡಿದ್ಯಾ ಕಂದ? ಯಾಕೋ ಹೀಗ್ ಮಾಡ್ತಿದ್ಯಾ? ಆಯ್ತು, ನಾನು ಎತ್ಕೋಬಾರ್ದಾ? ನಾನು ಮುಟ್ಟೋದು ಇಷ್ಟ ಆಗ್ತಿಲ್ವಾ? ಸರಿ ಆಯ್ತು, ನಾನು ನಿನ್ನ ಎತ್ಕೊಳ್ಳಲ್ಲ. ನೀನು ಆರಾಮಾಗಿ ಬೆಡ್ ಮೇಲೆ ಮಲ್ಕೋ. ಅಲ್ಲೆಲ್ಲ ಮಲ್ಕೊಂಡ್ರೆ ಕೈಗೋ ಕಾಲ್ಗೋ ಏಟಾಗುತ್ತೆ, ಆಯ್ತಾ? ಏನಾಯ್ತು ಇವನ್ಗೆ? ಬಂದಾಗ್ಲಿಂದ ಚೆನ್ನಾಗೇ ಇದ್ನಲ್ಲ, ದೊಡ್ಡಪ್ಪ ದೊಡ್ಡಪ್ಪ ಅಂತ ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಿದ್ದ. ಈಗ ಮುಟ್ಟಿದ್ರೆ 3 ಅಡಿ ದೂರ ಹೋಗ್ತಿದ್ದಾನೆ. ಇದ್ದಕ್ಕಿದ್ದಾಗೆ ಏನಾಯ್ತು ಇವನ್ಗೆ? ಏನ್ ಕರ್ಣ, ಪಾಪು ನೋಡಿದ್ಯಾ? ಹಾ, ನೋಡ್ದೆ. ಅಲ್ಲ, ಇಷ್ಟೊತ್ತು ಒಳಗಡೆ ಹೋಗಿ ನೋಡಿದ್ಯಾ? ಅವನ್ ಪಕ್ಕದಲ್ಲಿ ಕುತ್ಕೊಂಡು ಮಾತಾಡಿದ್ಯಾ? ಆದ್ರೂ ಇಣಿಕಿ ನೋಡ್ತಿದ್ಯಲ್ಲ. ಕೃಷ್ಣನ್ ಬಿಹೇವಿಯರ್ ಚೇಂಜ್ ಆಗಿರೋದ್ರ ಬಗ್ಗೆ ಇವನ ಹತ್ರ ಹೇಳ ಬೇಡ್ವಾ? ಯಾಕೋ ಏನು ಮಾತಾಡ್ತಿಲ್ಲ? ಹಾಗೇನಿಲ್ಲ, ಮಗು ಅಲ್ವಾ, ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಸರಿ, ನೀನೊಂದು ಕೇಳಬೇಕು. ನಿನ್ನ ಮತ್ತೆ ಮೀರಾ ಮಧ್ಯೆ ಏನ್ ನಡೀತಾ ಇದೆ? ನೀನು ಅವಳ ಮದುವೆ ಆಗಿದ್ದು ನಿಜವಾಗ್ಲೂ ಸೇವಂತಿ ಜೀವನನ ಕಾಪಾಡೋದಕ್ಕೋಸ್ಕರನಾ, ಅಥವಾ ನಿನ್ನ ಅವಳ ಮಧ್ಯೆ ಬೇರೆ ಏನಾದರೂ ಇದೆಯಾ? ಕರ್ಣ, ನಿನ್ನೆ ಕೇಳ್ತಾ ಇರೋದು, ಹೇಳು. ನಂಗೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅರ್ಜುನ್. ಗುಡ್ ನೈಟ್.